ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇರುವಂತದ್ದು ಸ್ಟ್ರಕ್ಚರಲ್ ಡಿಸೈನ್ ಬಗ್ಗೆ. ಏನಪ್ಪ ಸ್ಟ್ರಕ್ಚರ್ ಡಿಸೈನ್ ಅಂತೀರಾ? ಹೇಗೆ ಮನುಷ್ಯನಿಗೆ ಬಾಡಿಲಿ ಹೇಗೆ ಒಂದು ಬೆನ್ನು ಉರಿ ಅಂತ ಇರುತ್ತೆ, ದೇಹದಲ್ಲಿ ಒಂದು ಸ್ಪೈನಲ್ ಕಾರ್ಡ್ ಹೇಗೆ ನಮಗೆ ಸಪೋರ್ಟ್ ಮಾಡುತ್ತೋ ನಮ್ಮ ದೇಹಕ್ಕೆ, ಅದೇ ರೀತಿ ಸ್ಟ್ರಕ್ಚರ್ ಡಿಸೈನ್ ಕೂಡ ನಮ್ಮ ಒಂದು ಮನೆಗೆ ಸ್ಪೈನಲ್ ಕಾರ್ಡ್ ಆಗಿದೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಹೆಚ್ಚಿನದಾಗಿ ಏನು ಓನರ್ಸ್ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಓಕೆ, ಸೊ ಇದನ್ನ ನಮಗೆ ಸ್ಟ್ರಕ್ಚರಲ್ ಡಿಸೈನರ್ಗಳು, ನಮ್ಮ ಏನು ಇಂಜಿನಿಯರ್ ಇರ್ತಾರೆ ಅವರು ನಮಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಸೊ ಇದನ್ನ ತಿಳಿಸ್ಕೊಡೋಕ್ಕೋಸ್ಕರ ಇವತ್ತು ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಸ್ಟ್ರಕ್ಚರಲ್ ಡಿಸೈನ್ ಆಗಿರುವಂತಹ ರಾಜೀವ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಹತ್ರ ಕೇಳಿ ಪ್ರತಿಯೊಂದು ವಿಚಾರವನ್ನು ತಿಳ್ಕೊಳ್ಳೋಣ. ನಾವು ನಮ್ಮ ಮನೆಗೆ ಕೂಡ ಸ್ಟ್ರಕ್ಚರ್ ಡಿಸೈನ್ ಅನ್ನ ಬಳಸೋಣ, ನಮ್ಮ ಮನೆಯನ್ನು ಉತ್ತಮವಾಗಿ ಕಟ್ಟೋಣ ಸ್ನೇಹಿತರೆ. ಸೊ ಮೊದಲೇದಾಗಿ ಬನ್ನಿ ರಾಜೀವ್ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ರಾಜೀವ್ ಅವರೇ. ನಮಸ್ತೆ ಮನೋಜ್ ಅವರೇ. ನಮಸ್ತೆ ವೀಕ್ಷಕರೇ. ಸರ್, ಇವಾಗ ಸ್ಟ್ರಕ್ಚರಲ್ ಡಿಸೈನ್ ಅಂದ್ರೆ ಏನು, ಒಂದೇದಾಗಿ ಇದರ ಇಂಪಾರ್ಟೆನ್ಸ್ ಏನು, ಅದನ್ನ ನಮ್ಮ ವೀಕ್ಷಕರಿಗೆ ಸಂಕ್ಷಿಪ್ತವಾಗಿ ಈಸಿಯಾಗಿ ನಮ್ಗೆ ಗೊತ್ತಾಗೋ ತರ ನಾನ್ ಟೆಕ್ನಿಕಲ್ ಆಗಿ ತಿಳಿಸ್ಕೊಟ್ರೆ ಬೆಟರ್ ಅಂತ ಹೇಳಿ ಇಷ್ಟಪಡ್ತೀನಿ. ಅದು ನಿಜಾನೇ. ಏನಪ್ಪಾ ಅಂತಂದ್ರೆ ನಮ್ಮ ಬಾಡಿ ಇಟ್ ಇಸ್ ಮೇಡ್ ಅಪ್ ಆಫ್ ಬೋನ್ಸ್ ಅಂಡ್ ಮಸಲ್ಸ್, ರೈಟ್? ಸೊ ನಮ್ಮ ಬಾಡಿ ನಾವು ನಿಂತ್ಕೋಬೇಕು ಅಂತಂದ್ರೆ ನಮಗೆ ಒಂದು ಸ್ಟೆಬಿಲಿಟಿ ಬೇಕು. ಆ ಸ್ಟೆಬಿಲಿಟಿ ಯಾವ್ದ್ರಿಂದ ಬರುತ್ತೆ? ನಮ್ಮಲ್ಲಿರೋ ಮೂಳೆಗಳು, ಅಸ್ಥಿಪಂಜರ. ಸೊ ಅಸ್ಥಿಪಂಜರ, ಆ ಮೂಳೆನ ಕವರ್ ಮಾಡಕ್ಕೆ ಮಸಲ್ಸ್ ಇರುತ್ತೆ. ಅದೇ ರೀತಿ ಒಂದು ಬಿಲ್ಡಿಂಗ್ ನಿಂತ್ಕೋಬೇಕು ಅಂತಂದ್ರೆ ಅದರಲ್ಲಿರೋ ಕಾಲಮ್, ಓಕೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಲಮ್, ಬೀಮು, ಸೊ ಇವೆಲ್ಲ ಮೂಳೆ ತರ ಆಕ್ಟ್ ಆಗುತ್ತೆ ಒಂದು ಬಿಲ್ಡಿಂಗ್ ಅಲ್ಲಿ. ಅದೇ ರೀತಿ ಅದನ್ನ ಕವರ್ ಮಾಡಕ್ಕೆ, ಈಗ ನಮ್ಗೆ ಹೆಂಗೆ ಮೂಳೆನ ಕವರ್ ಮಾಡಕ್ಕೆ ಹೆಂಗೆ ಮಸಲ್ ಇರುತ್ತಲ್ಲ, ಅದೇ ರೀತಿ ಆ ಕಂಬಿಗಳನ್ನ ಕವರ್ ಮಾಡಕ್ಕೆ ಮೇಲ್ಗಡೆ ಕಾಂಕ್ರೀಟ್. ಸೊ ಅದ್ರ ಮೇಲ್ಗಡೆ ಚರ್ಮ ಏನಪ್ಪಾ ಅಂತಂದ್ರೆ ನೀವು ಪ್ಲಾಸ್ಟರಿಂಗ್ ಮಾಡ್ತೀರಾ, ಸೊ ಅದು ಚರ್ಮ ತರ ಆಕ್ಟ್ ಆಗುತ್ತೆ. ಸೊ ಬೇಸಿಕಲಿ ನಮ್ ಬಾಡಿ ಹೇಗೆ ಆಕ್ಟ್ ಮಾಡತ್ತಲ್ಲ, ಇವಾಗ ಒಂದ್ ಕಾಲ್ ಮೇಲೆ ನಿಂತ್ಕೋಬೇಕು ಅಂತಂದ್ರೆ ನಮ್ಗೆ ತುಂಬಾ ಹೊತ್ತು ನಿಂತ್ಕೊಳಕ್ ಆಗಲ್ಲ. ಅದೇ 2 ಕಾಲ ನಿಂತ್ಕೊ ಅಂತಂದ್ರೆ ನಾವು 2 ಅವರ್, 3 ಅವರ್, 10 ಅವರ್ಸ್ ಆದ್ರೂ ನಿಂತ್ಕೊಳ್ತೀವಿ. ಅದೇ ರೀತಿ ಒಂದು ಬಿಲ್ಡಿಂಗು ಇಷ್ಟು ವರ್ಷ ನಿಂತ್ಕೋಬೇಕು ಅಂತಂದ್ರೆ ಅದರಲ್ಲಿರೋ ಕಂಬಿಗಳು, ಅದರಲ್ಲಿರೋ ಕಾಂಕ್ರೀಟ್ ಸ್ಟ್ರೆಂತ್, ಅದರಲ್ಲಿರೋ ಬೀಮು, ಕಾಲಮು ಎಲ್ಲಾನು ಕರೆಕ್ಟ್ ಆಗಿ ಒಂದು ಡಿಸೈನ್ ಮಾಡಿದ್ರೆ ಸೊ ಅದು ಕರೆಕ್ಟ್ ಆಗಿ ಇಷ್ಟು ವರ್ಷ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬಹುದು. ಹೆಂಗೆ ದೇವ್ರ ನಮ್ಮನ್ನ ಡಿಸೈನ್ ಮಾಡಿದ್ರು ಹಾಗೆ ಒಂದು ಡಿಸೈನ್ ಇದ್ರೆ ಬೆಟರ್ ಅಂತ ನೀವು ಹೇಳಕ್ ಇಷ್ಟಪಡ್ತೀರಾ. ಅದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕು. ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಆ ಒಂದು ಬಿಲ್ಡಿಂಗ್ ನ ಇದು ಸ್ಟ್ರಕ್ಚರ್ ಅಲ್ಲಿ ಈ ತರ ಸ್ಟೇಬಲ್ ಇದೆ ಅಂತ ನಾವು ಹೇಳ್ಬಹುದು. ಸೊ ಈ ಸ್ಟ್ರಕ್ಚರ್ ಡಿಸೈನ್ ಇಂಪಾರ್ಟೆನ್ಸ್ ಯಾಕೆ ನಾವು ಸ್ಟ್ರಕ್ಚರ್ ಡಿಸೈನ್ ಅನ್ನ ತಗೊಬೇಕು? ಓಕೆ, ಬೇಸಿಕಲಿ ಏನಾಗುತ್ತೆ ಅಂತಂದ್ರೆ ಮೊದಲೆಲ್ಲ ಹಳೆ ಕಾಲದಲ್ಲೆಲ್ಲ ಏನ್ ಮಾಡ್ತಾ ಇದ್ರು, ಈ ತರ ಒಂದು ಕಾನ್ಸೆಪ್ಟ್ ಇರ್ಲಿಲ್ಲ ಸ್ಟ್ರಕ್ಚರಲ್ ಡಿಸೈನ್ ಮಾಡ್ಬೇಕು ಅಂತ. ಬಟ್ ನಾನು ಅವರು ತಪ್ಪು ಅಥವಾ ಅವ್ರು ಮಾಡ್ತಿದ್ದು ರಾಂಗ್ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರದೇ ಆದಂತ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇತ್ತು ಆ ಟೈಮ್ ಅಲ್ಲಿ. ಸೊ ಅದು ಹೆಂಗೆ ಡೆವಲಪ್ ಆಗ್ತಾ 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 ಇವಾಗೆಲ್ಲ ಮಾಡರ್ನೈಸೇಷನ್ ಅಂತ ಈಗ ಸಿಗ್ತಾ ಇರೋ ಮಟೀರಿಯಲ್ ಗೆ ನಾವು ಯಾವ ತರ ನಾವು ಸ್ಟ್ರಕ್ಚರ್ ನಾವು ಇದನ್ನ ಮಾಡ್ಕೋಬಹುದು, ಸ್ಟೇಬಲ್ ಮಾಡ್ಕೋಬಹುದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಯಾವ ರೀತಿ ಅಚೀವ್ ಮಾಡಬಹುದು ಅಂತಂದ್ರೆ, ಹಳೆ ಕಾಲದಲ್ಲೆಲ್ಲ ನಾವು ಬೇಸಿಕಲಿ ನೋಡಿದಾಗ 2 ತರ ಸ್ಟ್ರಕ್ಚರ್ ಬರುತ್ತೆ. ಒಂದು ಲೋಡ್ ಬೇರಿಂಗ್ ಅಂತ ಬರುತ್ತೆ, ಇನ್ನೊಂದು RCC ಅಂತ ಬರುತ್ತೆ. ಲೋಡ್ ಬೇರಿಂಗ್ ಅಂದ್ರೆ ಸಿಂಪಲ್ ವರ್ಡ್ಸ್ ಅಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ, ನೀವು ಗೋಡೆ ಮೇಲೆ ಗೋಡೆ ಕಟ್ಟೋದು. ಸೊ ಅದರಲ್ಲಿ ನಿಮಗೆ ಯಾವುದೇ ಕಾಂಕ್ರೀಟ್ ಅಂತ ಒಂದು ಮೆಂಬರ್ ಇರಲ್ಲ, ಯಾವುದೇ ಒಂದು ಕಾಂಕ್ರೀಟ್ ಮಟೀರಿಯಲ್ ಇರಲ್ಲ. ಓನ್ಲಿ ಸ್ಲ್ಯಾಬ್ ಏನ್ ಹಾಕ್ತಿವಲ್ಲ, ಛಾವಣಿ, ಅದು ಅಷ್ಟೇ ನಮಗೆ ಕಾಂಕ್ರೀಟ್ ಬರುತ್ತೆ. ಅದು ಕೂಡ ಮೊದಲೆಲ್ಲ ಇದನ್ನೆಲ್ಲ ಕಲ್ಲೆಲ್ಲ ಹೊಂದಿಸ್ಬಿಟ್ಟು ಅದ್ರ ಮೇಲ್ಗಡೆ ಕೋಬಾ ಅಂತೆಲ್ಲ ಹಾಕಿ ಮಾಡ್ತಾ ಇದ್ರು. ಸೊ ಕಾಂಕ್ರೀಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ಲಿಲ್ಲ. ಯಾವಾಗ ಕಾಂಕ್ರೀಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು ಅವಾಗ RCC ಅನ್ನೋದು ಹುಟ್ಕೊಳ್ತು, ರೇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಅಂತ. ಸೊ ಗೋಡೆ ಮೇಲೆ ಗೋಡೆ ಕಟ್ಟೋ ಬದಲು ನಾವು ಬೇರೆ ಎಲ್ಲೇ ಬೇಕಾದ್ರೂ ಒಂದು ಫ್ರೇಮ್ ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದ್ರ ಮೇಲೆ ಎಲ್ಲಿ ಬೇಕಾದ್ರೂ ನಾವು ಅದನ್ನ ಕಟ್ಬಹುದು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆನ್ಸ್ ಆಯ್ತು. ಸೊ ಈ ಸ್ಟ್ರಕ್ಚರಲ್ ಡಿಸೈನ್ ನಮ್ಗೆ ಯಾಕೆ ಬೇಕು? ವೈ ವಿ ನೀಡ್ ಸ್ಟ್ರಕ್ಚರಲ್ ಡಿಸೈನ್? ಸೊ ಯಾಕೆ ಸ್ಟ್ರಕ್ಚರಲ್ ಡಿಸೈನ್ಸ್ ಬೇಕು ಅಂತಂದ್ರೆ, ಇವಾಗ ತುಂಬಾ ಜನ ಏನ್ ಮಾಡ್ತಾರೆ, ಮೊದ್ಲೆಲ್ಲ ಮೇಸ್ತ್ರಿಗಳಿದ್ರು ಅಥವಾ ಯಾರೋ ಬಾರ್ ಬೆಂಡರ್ ಇದ್ರು, ಅವ್ರು ಏನ್ ಮಾಡ್ಬಿಡ್ತಾರೆ, ತಮ್ಗೆ ಏನ್ ತಿಳಿಯುತ್ತೋ ಅದನ್ನ ಹಾಕ್ಬಿಡ್ತೀವಿ, ಓಲ್ಡ್ ನಾಲೆಜ್. ಸೊ ಜನರಲ್ ಕ್ಯಾಲ್ಕುಲೇಷನ್ ಇಂದ ಅವರು ಏನೋ ಒಂದು ರಫ್ ಐಡಿಯಾ ಇಟ್ಕೊಂಡು ಅವರು ಕಂಬಿಗಳನ್ನೆಲ್ಲ ಹಾಕ್ತಾ ಇದ್ರು. ಬಟ್ ಇವಾಗ ಹೆಂಗಾಗಿದೆ ಅಂತಂದ್ರೆ, ತುಂಬಾ ಮಾಡರ್ನೈಸೇಷನ್ ಆಗಿರೋದ್ರಿಂದ, ತುಂಬಾ ರಿಸರ್ಚ್ ಆಗಿರೋದ್ರಿಂದ ಸ್ಟ್ರಕ್ಚರಲ್ ಫೀಲ್ಡ್ ಅಲ್ಲಿ, ಸೊ ಎಲ್ಲಾನು ಏನ್ ಮಾಡ್ತಾರೆ, ಒಂದು ಬಿಲ್ಡಿಂಗ್ ಅಲ್ಲಿ ಎಷ್ಟು ಲೋಡ್ ಬರ್ತಾ ಇದೆ, ಇಲ್ಲಿಂದ ನನಗೆ ಏನ್ ಬರುತ್ತೆ, ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಇಷ್ಟೇ ಕಂಬಿಗಳನ್ನ ಹಾಕ್ಬೇಕು, ಇಷ್ಟೇ ಕಾಂಕ್ರೀಟ್ ಸೈಜ್ ಹಾಕ್ಬೇಕು, ಇಷ್ಟೇ ಕಾಲಮ್ ಸೈಜ್ ಹಾಕ್ಬೇಕು, ಇಂತಿಷ್ಟೇ ನಾವು ಸ್ಲ್ಯಾಬ್ ಥಿಕ್ನೆಸ್ ಇಟ್ಕೊಂಡು. ಒಂದು ಕ್ವಶ್ಚನ್ ಮಧ್ಯದಲ್ಲಿ ಇಂಟರಪ್ಟ್ ಮಾಡಕ್ ಸಾರಿ. ಈಗ ಇದು ಮಾಡ್ಬೇಕು ಸ್ಟ್ರಕ್ಚರ್ ಡಿಸೈನ್ ಸಾಯಿಲ್ಗೂ ಏನಾದ್ರು ರಿಲೇಟೆಡ್ ಇರುತ್ತೆ? ಹೌದು, ಆಫ್ ಕೋರ್ಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಾಯಿಲ್ ಏನಕ್ಕೆ ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ ಸ್ಟ್ರಕ್ಚರಲ್ ಡಿಸೈನ್ ಅಲ್ಲಿ ಅಂತಂದ್ರೆ, ನಾವು ಏನೇ ಕಟ್ಟಿದ್ರು, ಭೂಮಿ ಮೇಲಿಂದ ನಾವು ಏನೇ ಕಟ್ಟಿದ್ರು, ಓಕೆ, ಅದು ಎಲ್ಲ ಲೋಡ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ನೀವು ಎಲ್ಲರೂ ಕಲ್ತಿರ್ತೀರಾ, ಗುರುತ್ವಾಕರ್ಷಣ ಬಲ ಅಂತ ಕರೀತೀವಿ. ಸೊ ಅದು ಎಲ್ಲ ಹೆಂಗೆ ಅಂತಂದ್ರೆ, ಎಲ್ಲಾನು ನಿಮಗೆ ಭೂಮಿಗೆ
ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಅಂತೀವಿ. ಸೊ ಯಾವುದೇ ಒಂದು ಫೋರ್ಸ್ ಬಂದ್ರು ಅಥವಾ ಏನೋ ಒಂದು ಇದು ಬಂದ್ರು ಅದು ಭೂಮಿ ಕಡೆನೆ ಹೇಳ್ಕೊಳ್ಳುತ್ತೆ. ಅದೇ ರೀತಿ ನಿಮ್ಮ ಬಿಲ್ಡಿಂಗ್ ಮೇಲೆ ಆಕ್ಟ್ ಆಗ್ತಾ ಇರುವಂತಹ ಎಲ್ಲಾ ಲೋಡುಗಳು ಭೂಮಿಗೆನೆ ಹೋಗುತ್ತೆ. ಸೊ ಭೂಮಿಗೆ ಹೋಗೋದ್ರಿಂದ ನಾವು ಭೂಮಿ ಅದು ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಆ ಲೋಡ್ ಅನ್ನೆಲ್ಲ ತಡ್ಕೊಳ್ಳೋಷ್ಟು. ನೀವು ಮೇಲ್ಗಡೆ ಏನೇನೋ ಲೋಡ್ ಹಾಕ್ತಿರ್ತೀರಾ, ಕನ್ಸ್ಟ್ರಕ್ಷನ್ ಲೋಡ್ ಇರುತ್ತೆ, ಫರ್ನಿಚರ್ ಲೋಡ್ಸ್ ಇರುತ್ತೆ, ಆಮೇಲೆ ಲೈವ್ ಲೋಡ್ಸ್ ಅಂತ ಇರುತ್ತೆ, ಡೆಡ್ ಲೋಡ್ಸ್ ಅಂತ ಇರುತ್ತೆ. ಸೊ ನಾವು ಟೆಕ್ನಿಕಲಿ ಹೇಳೋದಾದ್ರೆ ಸೊ ಅರ್ಥಕ್ವೇಕ್ ಲೋಡ್ಸ್ ಅಂತ ಬರುತ್ತೆ, ಆಮೇಲೆ ವಿಂಡ್ ಲೋಡ್ಸ್ ಅಂತ ಬರುತ್ತೆ, ಗಾಳಿಯಿಂದನೂ ಬಿಲ್ಡಿಂಗ್ ಈ ತರ ಟ್ವಿಸ್ಟ್ ಆಗ್ತಾ ಇರುತ್ತೆ. ಸೊ ಅದು ಎಲ್ಲಾ ಫೋರ್ಸ್ ಗಳನ್ನ ಆ ಬಿಲ್ಡಿಂಗ್ ಸಸ್ಟೈನ್ ಮಾಡಿ ಅದನ್ನ ಭೂಮಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಆ ಟ್ರಾನ್ಸ್ಫರ್ ಮಾಡಿದ ಲೋಡ್ ಅನ್ನ ಆ ಭೂಮಿ ತಡ್ಕೋಬೇಕು. ಸೊ ಅದಕ್ಕೆ ನಾವು ಅದನ್ನ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಅಂತ ಕರಿತೀವಿ. ಸೊ ಸ್ಟ್ರಕ್ಚರ್ ಡಿಸೈನ್ ಅಲ್ಲಿ ನೀವು ಸಾಯಿಲ್ ಅನ್ನ ಇದು ಮಾಡ್ತೀವಿ. ಹೌದು, ಸಾಯಿಲ್ ಅನ್ನ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ಆ ಭೂಮಿಗೆ ಎಷ್ಟು ಶಕ್ತಿ ಇದೆ, ಕೆಪಾಸಿಟಿ ಇದೆ, ಅದನ್ನೇ ನಾವು SBC ಅಂತ ಕರಿತೀವಿ. ಸೊ ಇದು ಜಿಯೋ ಟೆಕ್ನಿಕಲ್ ಅಂತ ಇಂಜಿನಿಯರಿಂಗ್ ಇದೆ, ಅದರಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅವರು ನಮಗೆ ಹೇಳ್ತಾರೆ ಇಷ್ಟು ಫೋರ್ಸ್ ಇದನ್ನ ತಡ್ಕೊಳ್ಳೋಷ್ಟು ಇದಕ್ಕೆ ಕೆಪಾಸಿಟಿ ಇದೆ ಅಂತ. ಸೊ ಅದ್ರ ಮೇಲೆ ನಾವು ಡಿಸೈನ್ ಮಾಡ್ತೀವಿ. ಸೊ ಮುಂಚೆನೆ ಹೇಳ್ಬಿಡ್ತೀರಾ ನೀವು ಸಾಯಿಲ್ ಹಿಂಗಿದೆ, ಇಷ್ಟು ಫ್ಲೋರ್ ಕಟ್ಟಬಹುದು ಅಥವಾ ಇಷ್ಟು ಫ್ಲೋರ್ ಕಟ್ಟಕ್ಕಾಗಲ್ಲ, ಅದು ಇಷ್ಟು ಫ್ಲೋರ್ ಕಟ್ಟಬೇಕಂದ್ರೆ ಏನೇನ್ ಮಾಡಬೇಕು, ಎಷ್ಟು ರೀಎನ್ಫೋರ್ಸ್ಮೆಂಟ್ ಹಾಕಬೇಕು ನೀವು ತಿಳಿಸ್ಕೊಡ್ತೀರಾ. ಪಾಯದಲ್ಲಿ ಎಷ್ಟು ಹಾಕಬೇಕು, ಕಾಲಮ್ ಅಲ್ಲಿ ಎಷ್ಟು ಹಾಕಬೇಕು, ಮೋಲ್ಡ್ ಅಲ್ಲಿ ಎಷ್ಟು ಹಾಕಬೇಕು. ಸೊ ಎಲ್ಲದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನ ಅವರಿಗೆ ಡಿಸೈನ್ ಕೊಡುವಂತ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ವಿಜಯ್ ಕುಮಾರ್, ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಮಾತಾಡ್ತಾ ಇರೋದು. ನಿಮ್ಮ ಕನಸಿನ ಮನೆಯನ್ನು ರಿಯಾಯಿತಿ ದರದಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅನಿಸಿದ್ದಲ್ಲಿ ಈ ಕೆಳಗಡೆ ಕೊಟ್ಟಿರುವಂಥ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೋಬೇಕು. ನಿಮ್ಮ ಕನಸಿನ ಮನೆಯನ್ನು ರಿಯಾಯಿತಿ ದರದಲ್ಲಿ ಕಟ್ಟಬೇಕು ಅಂತಂದರೆ ಮೇಲ್ಕೊಟ್ಟಿರುವಂಥ ಕನ್ನಡಕವರ ಚಾನಲ್ನ ಅಲ್ಲಿ ನಾವು ಪೂರ್ತಿ ಕೊಲ್ಯಾಬರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀವಿ. ನೀವು ಅದನ್ನು ವಿಸಿಟ್ ಮಾಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಬೇಕು ಅಂತಂದ್ರೆ ನಾವು ಎಲ್ಲಾನು ಒಂದು ಅಂದಾಜಲ್ಲಿ ಹಾಕಕ್ ಬರಲ್ಲ. ನೀವು ಯಾವ್ದೋ ಒಂದು ಮಾತು ಕೇಳ್ಬಿಟ್ಟು ಅಥವಾ ಬಾರ್ಬೆಂಡರ್ ಮಾತು ಕೇಳಿ ಅಥವಾ ಮೇಸ್ತ್ರಿಗಳ ಮಾತು ಕೇಳ್ಬಿಟ್ಟು ನೀವು ಹಾಕ್ತೀರಾ. ಬಟ್ ಅದು ಅವ್ನು ಕಡಿಮೆ ಹಾಕಿದಾನೋ ಹೆಚ್ಚಿಗೆ ಹಾಕಿದಾನೋ ನಿಮಗೂ ಹೇಳಕ್ಕಾಗಲ್ಲ. ಸೊ ನಮ್ ರೇನ್ಫೋರ್ಸ್ಮೆಂಟ್ ನಮ್ ಟೆಕ್ನಿಕಲ್ ಟರ್ಮ್ ಅಲ್ಲಿ ನಾವು ಓವರ್ ರೇನ್ಫೋರ್ಸ್ಡ್ ಮತ್ತೆ ಅಂಡರ್ ರೇನ್ಫೋರ್ಸ್ಡ್ ಅಂತ ಸೆಕ್ಷನ್ಸ್ ಅಂತ ಬರುತ್ತೆ. ಸೊ ಓವರ್ ರೇನ್ಫೋರ್ಸ್ಡ್ ಅಂತಂದ್ರೆ ಕಂಬಿಗಳನ್ನ ಜಾಸ್ತಿ ಹಾಕಿದ್ರು ಕಾಂಕ್ರೀಟಿಗೆ ಪ್ರಾಬ್ಲಮ್ ಆಗುತ್ತೆ, ಕ್ರ್ಯಾಕ್ ಹೊಡೆಯುತ್ತೆ. ಕಂಬಿಗಳನ್ನ ಕಡಿಮೆ ಹಾಕಿದ್ರು ಕ್ರ್ಯಾಕ್ ಹೊಡೆಯುತ್ತೆ. ಸೊ ಇವೆರಡನ್ನು ನಾವು ಕೌಂಟರ್ ಮಾಡ್ಬೇಕು ಅಂತಂದ್ರೆ ಬ್ಯಾಲೆನ್ಸ್ಡ್ ಸೆಕ್ಷನ್ ಅಂತ ಬರುತ್ತೆ. RCC ಬ್ಯಾಲೆನ್ಸ್ಡ್ ಸೆಕ್ಷನ್ ಅಂತಂದ್ರೆ ಈ ಕಡೆ ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು, ಏನ್ ರಿಕ್ವೈರ್ಡ್ ಇದೆ ಅದನ್ನಷ್ಟೇ ತಗೋಬೇಕು. ಸೊ ಇದಕ್ಕೆ ನಾವು ಬ್ಯಾಲೆನ್ಸ್ಡ್ ಸೆಕ್ಷನ್ ಅಂತ ಹೇಳ್ತೀವಿ. ಇದನ್ನ ನಾವು ಡಿಸೈನ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀವಿ. ಇವೆಲ್ಲವೂ ಸ್ಟ್ರಕ್ಚರ್ ಡಿಸೈನ್ ಅಲ್ಲಿ ಆಡೆಡ್ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ಇವಾಗ ಬೇಸಿಕಲಿ ಗೊತ್ತಾಯ್ತು ನಮಗೆ ಸ್ಟ್ರಕ್ಚರ್ ಡಿಸೈನ್ ಅಂದ್ರೆ ಏನು, ಯಾಕೆ ಯೂಸ್ ಮಾಡ್ಬೇಕಂತ. ಸೊ ಮುಂದಿನದು ಬರೋದು ನಾನು ಹೇಳ್ಬೇಕಂದ್ರೆ ಒಂದು ಸ್ಟ್ರಕ್ಚರಲ್ ಡಿಸೈನ್ ಅಲ್ಲಿ ಯಾವ್ಯಾವ ಪ್ಲಾನ್ಗಳು ಇರ್ತವೆ, ಏನೇನು ಇನ್ಕ್ಲೂಡೆಡ್ ಇರುತ್ತೆ. ಕಾಮನ್ ಜನರಿಗೆ ಗೊತ್ತಿರಲ್ಲ ಸ್ಟ್ರಕ್ಚರ್ ಡಿಸೈನ್ ಅಂದ್ರೆ ಒಂದು ಪ್ಲಾನ್ ಏನೋ ಅನ್ಕೊಂಡ್ಬಿಡ್ತಾರೆ. ಬಟ್ ಆಕ್ಚುಲಿ ಸ್ಟ್ರಕ್ಚರ್ ಡಿಸೈನ್ ಅಲ್ಲಿ ಯಾವ್ಯಾವ ರೀತಿ ಪ್ಲಾನ್ಗಳು ಇರ್ತವೆ. ಫಸ್ಟ್ ನೀವು ಒಂದು ಮನೆ ಕಟ್ಟಬೇಕು ಅಂತ ವಿಚಾರ ಮಾಡಿದಾಗ ನಿಮ್ ತಲೆಯಲ್ಲಿ ಬರೋದು ಒಂದು ಪ್ಲಾನ್ ಬೇಕು ಅಂತ. ಸೊ ಅದಕ್ಕೆ ನಾವು ಕಾನ್ಸೆಪ್ಟ್ ಪ್ಲಾನ್ ಅಂತ ಕರಿತೀವಿ ಅಥವಾ ಆರ್ಕಿಟೆಕ್ಚರಲ್ ಪ್ಲಾನ್ ಅಂತ ಕರಿತೀವಿ. ಸೊ ಆರ್ಕಿಟೆಕ್ಚರ್ ಮಾಡುವಂತ ಕೆಲಸನೇ ಬೇರೆ, ಸ್ಟ್ರಕ್ಚರಲ್ ಇಂಜಿನಿಯರ್ ಮಾಡುವಂತ ಕೆಲಸನೇ ಬೇರೆ. ಆರ್ಕಿಟೆಕ್ಚರ್ ದವರು ಏನ್ ಕೊಡ್ತಾರೆ ನಿಮಗೆ, ಯಾವ ರೀತಿ ಪ್ಲಾನ್ ಇರುತ್ತೆ, ಎಲ್ಲಿ ಲಿವಿಂಗ್ ಇರುತ್ತೆ, ಎಲ್ಲಿ ಬೆಡ್ರೂಮ್ ಇರುತ್ತೆ, ಎಲ್ಲಿ ಟಾಯ್ಲೆಟ್ ಇರುತ್ತೆ ಅನ್ನೋ ಒಂದು ಲೊಕೇಶನ್ ಕೊಡ್ತಾರೆ. ಲಿವಿಂಗ್ ಎಷ್ಟು ಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ, ಲೊಕೇಶನ್ ಎಲ್ಲ ತೋರಿಸ್ಕೊಡ್ತಾರೆ ಪ್ಲಾನ್ ಅಲ್ಲಿ. ಬಟ್ ಸ್ಟ್ರಕ್ಚರಲ್ ಅಂತ ಬಂದಾಗ ಸ್ಟ್ರಕ್ಚರಲ್ ಅಲ್ಲಿ ಆ ಪ್ಲಾನ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಅದರಲ್ಲೆಲ್ಲ ಪೊಸಿಷನ್ ಮಾರ್ಕ್ ಮಾಡ್ತೀವಿ. ಇವಾಗ ನಮಗೆ ಒಂದು ಫ್ರೇಮ್ ರೆಡಿ ಆಗ್ಬೇಕು. ಫ್ರೇಮ್ ರೆಡಿ ಆಗ್ಬೇಕು ಅಂದ್ರೆ ಕಾಲಮ್ ಬೇಕು, ಸ್ಲ್ಯಾಬ್ ಬೇಕು, ಬೀಮ್ ಬೇಕು, ಮತ್ತೆ ಕೆಳಗಡೆ ಫುಟಿಂಗ್ ಬೇಕು. ಸೊ ಇದೆಲ್ಲ ಸೇರ್ಬಿಟ್ಟು ನಮ್ದು ಒಂದು ಫ್ರೇಮ್ ರೆಡಿ ಆಗೋದು. ಈ ಫ್ರೇಮ್ ರೆಡಿ ಆಗಕ್ಕೆ ನಾವೇನ್ ಮಾಡ್ತೀವಿ, ಎಲ್ಲಾನು ಪ್ಲಾನ್ ನ ಲೇಔಟ್ ನ ರೆಡಿ ಮಾಡ್ಕೊತೀವಿ. ಸ್ಟ್ರಕ್ಚರಲ್ ಲೇಔಟ್ ಅಂತ ಕರಿತೀವಿ ನಾವು. ಸೊ ಇದರಲ್ಲಿ ನಿಮಗೆ ಫಸ್ಟ್ ಬಂದ್ಬಿಟ್ಟು ಕಾಲಮ್ದು ಲೇಔಟ್ ಬರುತ್ತೆ. ಕಾಲಮ್ ಆದ್ಮೇಲೆ ಕಾಲಮ್ಗೆ ಸೆಂಟರ್ ಲೈನ್ ಅಂತ ಇರುತ್ತೆ. ಸೆಂಟರ್ ಲೈನ್ ಲೇಔಟ್ ಬರುತ್ತೆ. ಅದಾದ್ಮೇಲೆ ನಿಮಗೆ ಫೂಟಿಂಗ್ ಲೇಔಟ್ ಬರುತ್ತೆ. ಸಪರೇಟ್ ಡಿಸೈನ್ಸ್ ಫೂಟಿಂಗ್ ಪಾಯ ಇರುತ್ತೆ. ಸೊ ಇವೆಲ್ಲ ಸೇರ್ಬಿಟ್ಟು ಒಂದು ಡ್ರಾಯಿಂಗ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದನ್ನ ಸಪರೇಟ್ ತುಂಬಾ ಕಾಂಪ್ಲಿಕೇಟೆಡ್ ಇತ್ತು ಅಂದ್ರೆ ಪ್ರಾಜೆಕ್ಟ್, ಅದನ್ನ ಸಪರೇಟ್ ಆಗಿ ಮಾಡ್ಕೊಡ್ತೀವಿ. ಬೇಸಿಕ್ ಮನೆಗೆ ಅಂತಂದ್ರೆ ಮೂರು ಸೇರ್ಬಿಟ್ಟು ಒಂದೇ ಡ್ರಾಯಿಂಗ್ ಒಂದಾಗುತ್ತೆ. ನೆಕ್ಸ್ಟ್ ಸರ್, ಅದಾದ್ಮೇಲೆ ನೆಕ್ಸ್ಟ್ ನೀವು ಭೂಮಿಯಿಂದ ಮೇಲೆ ಬರಬೇಕು. ಹೌದಾ, ಪ್ಲಿಂತ್ ಅಂತ ಕರಿತೀವಿ. ಸೊ ಆ ಪ್ಲಿಂತ್ ಲೆವೆಲ್ ಅಲ್ಲಿ ನಾವು ಒಂದು ಬೀಮ್ಸ್ ಕೊಡಬೇಕು. ಆಮೇಲೆ ಅದ್ರ ಕೆಳಗಡೆ ಕಲ್ಲಿಂದು ಎಲ್ಲ ಸ್ಟ್ರಕ್ಚರ್ ಬರಬೇಕು ಅಂತ ಕರಿತೀವಿ, ಸೈಡ್ ಸ್ಟೋನ್ ಮೆಸನ್ರಿ. ಸೊ ಅದ್ರದ್ದು ಒಂದು ಡ್ರಾಯಿಂಗ್ ಬರುತ್ತೆ. ಆಮೇಲೆ ಅದಾದ್ಮೇಲೆ ಸ್ಟೇರ್ ಕೇಸ್. ಸೊ ಸ್ಟೇರ್ ಕೇಸ್ ನ ಅದು ಕಾಂಕ್ರೀಟ್ ಇಂದ ಮಾಡಬೇಕು. ಸೊ ಅದು ಯಾವ ರೀತಿ ಕೊಡಬೇಕು, ಅದರಲ್ಲಿ ಡಿಸೈನ್ ಯಾವ ತರ ಇರುತ್ತೆ, 2 ಫ್ಲೈಟ್ ಇದೆ, 2 ಫ್ಲೈಟ್ ಇದು ಯಾವ ತರ ಡಿಸೈನ್ ಬರುತ್ತೆ ಅಂತೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಫ್ಲೋರ್.
ಎಷ್ಟು ಫ್ಲೋರ್, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಎಷ್ಟು ಫ್ಲೋರ್ ಇರುತ್ತಲ್ಲ ಅಷ್ಟು ಫ್ಲೋರ್ದು ಸ್ಲ್ಯಾಬ್ ಮತ್ತೆ ಬೀಮ್ದು ಡ್ರಾಯಿಂಗ್. ಇದಾದ್ಮೇಲೆ ಕಾಂಕ್ರೀಟ್ ರಿಲೇಟೆಡ್ ಆಗಿರೋ ಯಾವುದೇ ಒಂದು ಡ್ರಾಯಿಂಗ್ ಇರಲಿ ಅದು ಸ್ಟ್ರಕ್ಚರಲ್ ಇನ್ಕ್ಲೂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸಂಪ್ ಕಟ್ತೀರಾ, ವಾಟರ್ ಟ್ಯಾಂಕ್. ವಾಟರ್ ಟ್ಯಾಂಕ್ ನ ನಾವು ಗೋಡೆಯಿಂದನೂ ಕಟ್ಟಬಹುದು, ಗೋಡೆಯಿಂದ ಅಥವಾ ಕಾಂಕ್ರೀಟ್ ಕಟ್ಟಬಹುದು. ಸೊ ಕಾಂಕ್ರೀಟ್ ಅಂತ ಕಟ್ಟಬೇಕಾದ್ರೆ ಅದಕ್ಕೆ ಏನ್ ಹಾಕ್ಬೇಕು ಅದು ಡ್ರಾಯಿಂಗ್ ಬರುತ್ತೆ. ಈ ಡ್ರಾಯಿಂಗ್ ಅದು ಕೂಡ ಅದು ಬರುತ್ತೆ. ಆಮೇಲೆ ತುಂಬಾ ಜನ ಏನೋ ಬೇಸ್ಮೆಂಟ್ ಹೋಗಿರ್ತಾರೆ. ಬೇಸ್ಮೆಂಟ್ ಹೋದಾಗ ಸುತ್ತಲೂ ಸಪೋರ್ಟ್ ಕೊಡಬೇಕಾಗುತ್ತೆ. ಅದು ಸಾಯಿಲ್ ಒಳಗಡೆ ಸಪೋರ್ಟ್ ಕೊಡ್ತಾರೆ. ಅದಕ್ಕೆ ನಾವು ರಿಟೈನಿಂಗ್ ವಾಲ್ ಸೊ ಅದು ಕೂಡ ಕಾಂಕ್ರೀಟ್ ಆಗಿರುತ್ತೆ. ಅದ್ರದ್ದು ಡಿಸೈನ್ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸ್ವಲ್ಪ ಜನ ಏನ್ ಮಾಡ್ತಾರೆ, ಸಿಂಟೆಕ್ಸ್ ಇಟ್ಕೋಬಾರ್ದು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ವಾಟರ್ ಟ್ಯಾಂಕ್ ನ ಕಾಂಕ್ರೀಟ್ ಸೊ ಅದು ಕೂಡ ಕಾಂಕ್ರೀಟ್ ಆಗಿರುತ್ತೆ. ಅದು ಕೂಡ ಡಿಸೈನ್ ಅದರಲ್ಲಿ ಕಾಂಕ್ರೀಟ್ ರಿಲೇಟ್ ಆಗಿರುವಂತ ಯಾವುದೇ ಡಿಸೈನ್ ಇದ್ರೂ ಅದು ಸ್ಟ್ರಕ್ಚರಲ್ ಡಿಸೈನ್ ಒಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಕಾಂಕ್ರೀಟ್ ಬಿಟ್ಟು ಇನ್ಯಾವ ಡಿಸೈನ್ಗಳು ಬರ್ತವೆ? ಕಾಂಕ್ರೀಟ್ ಬಿಟ್ಟು ನಿಮಗೆ ಬೇರೆ ನಿಮಗೆ ಲಿಂಟಲ್ ಹಾಕ್ತಿರ್ತೀವಿ. ಸೊ ಲಿಂಟಲ್ ಕೂಡ ಕಾಂಕ್ರೀಟ್ ಇರುತ್ತೆ. ಅದು ಕೂಡ ಬೇಸಿಕ್ ಏನು ರೇನ್ಫೋರ್ಸ್ಮೆಂಟ್ ಅಂತ ಇರುತ್ತೆ. ಎಷ್ಟು ಓಪನಿಂಗ್ ಇರುತ್ತೆ ವಿಂಡೋ ಸೈಜ್, ಅದ್ರ ಮೇಲೆ ಲಿಂಟಲ್ ಕೊಡಬೇಕು. ಸೊ ಇದೆಲ್ಲ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ. ಈ ಪ್ಲಂಬಿಂಗ್ ಮತ್ತೆ ಎಲೆಕ್ಟ್ರಿಕಲ್ ಕೂಡ ಬರುತ್ತೆ ಸರ್. ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಅಂತಂದ್ರೆ ಅದು ಇಟ್ ಈಸ್ ಅಗೇನ್ ಸಪರೇಟ್. ಅದು MEP ಅಂತ ಕರೀತೀವಿ. ಸೊ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್. ಅದನ್ನ ಸ್ಟ್ರಕ್ಚರಲ್ ಅಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಬಟ್ ಅದನ್ನು ಕೂಡ ಸಪರೇಟ್ ಡಿಸೈನ್ಸ್ ಅಂತ ತಗೋಬಹುದು. ನಮ್ಮ ಸ್ಟ್ರಕ್ಚರಲ್ ಪ್ಲಾನ್ ನ ಬೇಸಿಕ್ ಆಗಿ ಇಟ್ಕೊಂಡು ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ದವರು ಏನ್ ಮಾಡ್ತಾರೆ ಅದನ್ನ ವರ್ಕ್ ಮಾಡ್ತಾರೆ ಅದರ ಮೇಲ್ಗಡೆ. ಸೊ ಬೇಸಿಕಲಿ ಆರ್ಕಿಟೆಕ್ಚರಲ್, ಸ್ಟ್ರಕ್ಚರಲ್ ಅಂಡ್ MEP all these three are connected. ಮೂರನ್ನು ಜೊತೆಯಾಗಿ ತಗೊಂಡ್ರೆ ಅದು ಹೆಲ್ಪ್ ಆಗುತ್ತೆ ಅಂತ ನೀವು ಹೇಳ್ತಾರೆ. ಸೊ ಇದರಲ್ಲಿ ಡೋರ್ ಪೊಸಿಷನಿಂಗ್, ವಿಂಡೋ ಪೊಸಿಷನಿಂಗ್ ಇದು ಕೂಡ ಸ್ಟ್ರಕ್ಚರಲ್ ಡಿಸೈನ್ ಅಲ್ಲಿ ಇಲ್ಲ, ಅದೆಲ್ಲ ಇನ್ಕ್ಲೂಡ್ ಆಗಿರಲ್ಲ. ಅದೆಲ್ಲ ಆರ್ಕಿಟೆಕ್ಚರ್ ಡಿಸೈನ್ ಅಲ್ಲಿ ಬಂದ್ಬಿಡುತ್ತೆ. ಸೊ ನೀವು ಇದೇನಿದ್ರು ಟೆಕ್ನಿಕಲಿ ಏನಿರುತ್ತೆ ನಿಮ್ಮ ಒಂದು ಬಿಲ್ಡಿಂಗ್ ಅಲ್ಲಿ, ಯೂಶಲಿ ನೀವು ಹೋಗಿ ನೋಡಿದ ತಕ್ಷಣ ನಿಮಗೆ ಕಾಲಮು, ಬೀಮು, ಏನು ಕಾಣೋದೆಲ್ಲ ಏನ್ ಕಾಣುತ್ತೆ ನಿಮಗೆ, ಗೋಡೆ ಕಾಣುತ್ತೆ ಅಥವಾ ಡೋರ್ ಕಾಣುತ್ತೆ, ವಿಂಡೋ ಕಾಣುತ್ತೆ. ಸೊ ಇದೆಲ್ಲ ಇಂಟೀರಿಯರ್ ಏನೇನ್ ಮಾಡ್ಸಿರ್ತೀರ ಅದು ಕಾಣ್ತಿರುತ್ತೆ. ಸೊ ಕಾಣದೇ ಇರೋದು ಏನು ಮೇನ್ ಇರುತ್ತಲ್ಲ ಒಳಗಡೆ, ಅದೇ ಸ್ಟ್ರೆಂತ್ ಅದರಿಂದಾನೇ ನಮ್ಗೆ ಎಷ್ಟು ಸ್ಟ್ರೆಂತ್ ಇರುತ್ತೆ. ಅದೇ ರೀತಿ ನಮ್ಮ ಬಿಲ್ಡಿಂಗ್ ಅಲ್ಲೂ ಕೂಡ ಏನ್ ಕಾಲಮ್ ಹಾಕ್ತಿವಿ, ಏನ್ ಬೀಮ್ ಹಾಕ್ತಿವಿ, ಸೈಜ್ ಕರೆಕ್ಟ್, ಅದು ಎಲ್ಲಾನು ನಮಗೆ ತುಂಬಾ ಮ್ಯಾಟರ್ ಆಗುತ್ತೆ. ಓಕೆ ಸರ್, ಈಗ ಮುಂದಿನ ಕ್ವಶನ್ ಏನಂತಂದ್ರೆ, ಯಾರೋ ಸ್ಟ್ರಕ್ಚರಲ್ ಡಿಸೈನ್ ತಗೊಂಡ್ರು, ಪರ್ಚೇಸಸ್ ಮಾಡಿದ್ರು, ಅವ್ರು ಗೊತ್ತಿರೋ ಸ್ಟ್ರಕ್ಚರ್ ಇದ್ರ ಕಡೆಯಿಂದ. ಸೊ ಇವಾಗ ನಾನೇ ಓನರ್ ಅನ್ಕೊಳ್ಳೋಣ. ಸೊ ನಾನು ಈ ಸ್ಟ್ರಕ್ಚರ್ ಡಿಸೈನ್ ನನ್ನ ಮನೇಲಿ ಇಂಪ್ಲಿಮೆಂಟ್ ಮಾಡೋದು ನಂಗೆ ಬೇಸಿಕಲಿ ಗೊತ್ತಿಲ್ಲ. ಸ್ಟ್ರಕ್ಚರ್ ಡಿಸೈನ್ ಏನೋ ತಗೊಂಡ್ಬಂದಿದ್ದೀನಿ, ಬಟ್ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಈಗ ಕೊಡ್ತೀನಿ, ಮೇಸ್ತ್ರಿ ಕೊಡ್ತೀನಿ, ಅದು ಸರಿ ಮಾಡ್ತಾ ಇದಾರೋ ಇಲ್ಲೋ, ಅದು ಇಂಪ್ಲಿಮೆಂಟ್ ಆಗದೆ ಇರೋದು ನಾನು ಹೇಗೆ ತಿಳ್ಕೊಬೇಕು ಸರ್? ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಕರೆಕ್ಟ್. ಬೇಸಿಕಲಿ ಸ್ಟ್ರಕ್ಚರಲ್ ಇಂಜಿನಿಯರ್ ಏನು ಡ್ರಾಯಿಂಗ್ ಅಂತ ಒಂದ್ಸತಿ ಅವರು ಡಿಸೈನ್ ಮಾಡಿದ್ಮೇಲೆ ಅದನ್ನ ಡ್ರಾಯಿಂಗ್ ಅಂತ ಹೇಳಿ ರೆಡಿ ಮಾಡ್ಕೊಡ್ತಾರೆ ಒಂದು ಪೇಪರ್ ಅಲ್ಲಿ. ಸೊ ಅದ್ ತಗೊಂಡಾಗ ಅದನ್ನ ಏನಾಗುತ್ತೆ ಅಂತಂದ್ರೆ ತುಂಬಾ ಟೆಕ್ನಿಕಲ್ ಆಗಿ ಕೊಟ್ಬಿಟ್ರೆ ಡ್ರಾಯಿಂಗು ಒಬ್ಬ ನಾರ್ಮಲ್ ಮನುಷ್ಯನಿಗೆ ಅದು ಓದಕ್ಕಾಗಲ್ಲ ಅಥವಾ ಅದು ಅಂಡರ್ಸ್ಟ್ಯಾಂಡ್ ಮಾಡಕ್ಕಾಗಲ್ಲ. ಸೊ ಅದನ್ನ ಏನ್ ಮಾಡ್ಬೇಕು, ಸಿಂಪ್ಲಿಫೈ ಮಾಡ್ಬೇಕು ಆಕ್ಚುಲಿ. ಸೊ ಕೊಡ್ಬೇಕಾದ್ರೆ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಡ್ಬೇಕು. ಸೊ ಓನರ್ ಆದವರು ಫಸ್ಟ್ ಏನಾದ್ರು ಸರ್ವಿಸ್ ತಗೊಂಡ್ರೆ ಸ್ಟ್ರಕ್ಚರ್ ಅದು, ಸೊ ಅದರಲ್ಲಿ ಅದನ್ನ ತಗೊಂಡ್ ಹೋಗ್ಬಿಟ್ಟು ಅವ್ರ ಮೇಸ್ತ್ರಿ ಆಯ್ತು ಅಥವಾ ಅವ್ರ ಇಂಜಿನಿಯರ್, ಸೈಟ್ ಅಲ್ಲಿ ಒಬ್ರು ಇಂಜಿನಿಯರ್ ಇರ್ತಾರಲ್ಲ, ಅವ್ರಿಗೆ ಹೋಗಿ ಕೊಟ್ರೆ, ಇಂಜಿನಿಯರ್ ಆದ್ರೆ ಅವರು ಓದುವಂತ ಒಂದು ಕೆಪಾಸಿಟಿ ದೇ ಕ್ಯಾನ್ ರೀಡ್ ದ ಡ್ರಾಯಿಂಗ್. ಓಕೆ, ಯಾಕಂದ್ರೆ ಅವರಿಗೆ ಬೇಸಿಕಲಿ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ನ ನೋಡ್ಕೊಂಡ್ಬಿಟ್ಟು ಅವರು ಯಾವ್ದು ಏನು ಅಂತ ಗೊತ್ತಾಗುತ್ತೆ. ಸೊ ಯಾರೋ ಮೇಸ್ತ್ರಿ ಇದ್ದಾರೆ, ಅವಾಗ ಮೇಸ್ತ್ರಿ ಅಂತಂದ್ರೆ ಯೂಶಲಿ ಬಾರ್ ವೆಂಡರ್ಸ್ ಏನಿರ್ತಾರಲ್ಲ ಅವರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರಿಗೆ ಅದು ಏನು ಬೇರೆ ಕಡೆಯಿಂದ ವರ್ಕ್ ಮಾಡಿದಲ್ಲಿ ಅಥವಾ ಅಲ್ಲಿಂದ ಅವ್ರಿಗೆ ಏನಾಗುತ್ತೆ ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ಸೊ ಸ್ವಲ್ಪ ಅದನ್ನ ನೋಡಿದ ತಕ್ಷಣ ಅವ್ರಿಗೂ ಗೊತ್ತಾಗುತ್ತೆ, ಹಾ ಸರ್ ಇದು ಈ ಕಾಲಮ್ ಅಲ್ಲಿ ಇಷ್ಟು ಹಾಕಿದ್ದಾರೆ, ಈ ಬೀಮ್ ಅಲ್ಲಿ ಇಷ್ಟು ಕೊಟ್ಟಿದ್ದಾರೆ, ಸೊ ಹಿಂಗ್ ಮಾಡೋಣ ಅಂತ ಹೇಳಿ ಅವರು ಕ್ಲೈಂಟ್ ಗಳಿಗೆ ಏನ್ ಮಾಡ್ಬೇಕು, ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕು. ಸ್ವಲ್ಪ ಜನ ಏನಾಗುತ್ತೆ ಅದನ್ನ ಫಾಲೋ ಮಾಡಲ್ಲ ಬಾರ್ ವೆಂಡರ್ಸ್. ಅವಾಗ ಏನಾಗುತ್ತೆ, ನೀವು ತಗೊಂಡಿರುವಂತ ಸ್ಟ್ರಕ್ಚರಲ್ ಡಿಸೈನ್ ವೇಸ್ಟ್ ಆಗ್ತದೆ. ಸೊ ನೀವ್ ಹೇಳೋದು ಕೆಲವೊಬ್ರು ಅದನ್ನ ಫಾಲೋ ಮಾಡ್ತಾರ, ನಾವು ಅದನ್ನ ನೋಡ್ಕೊಬೇಕು, ಅದನ್ನ ಕ್ರಾಸ್ ವೆರಿಫೈ ಮಾಡ್ಬೇಕು, ಹಾಕಿದ್ದಾರೆ ಎಷ್ಟು ಕಂಪ್ನಿಗಳನ್ನ ಹಾಕಿದ್ದಾರೆ. ಸೊ ಅವ್ರು ಯಾರ ಕಡೆ ಡಿಸೈನ್ ತಗೊಂಡಿರ್ತಾರಲ್ಲ ಅವ್ರ ಕಡೆಯಿಂದ ಕೆಲವೊಂದು ಕನ್ಫರ್ಮೇಶನ್ ಆಯ್ತು ಅಥವಾ ಅವ್ರ ಕಡೆಯಿಂದ ಸ್ವಲ್ಪ ಕನ್ಸರ್ನ್ ತಗೊಂಡು ಅವರು ಅದನ್ನ ಕ್ರಾಸ್ ವೆರಿಫೈ ಮಾಡ್ಬೋದು. ಯಾವ ಸ್ಟ್ರಕ್ಚರ್ ಡಿಸೈನ್ ಕೊಟ್ಟಿದ್ದಾರೆ ಅವ್ರಿಗೆ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡೋದು ಬೆಸ್ಟ್ ಅಂತ ಹೇಳ್ತಾರೆ. ಎಲ್ಲಿಂದನೇ ತಗೊಂಡಿರ್ಲಿ ಬೆಸ್ಟ್. ಅವ್ರ ಮೇನ್ ಅವ್ರ ಸ್ಟ್ರಕ್ಚರಲ್ ಡಿಸೈನರ್ ಆಗ್ಲಿ ಅಥವಾ ಅವ್ರ ಸಬಾರ್ಡಿನೇಟ್ ಆಗ್ಲಿ ಅಥವಾ ಅವ್ರ ಕಡೆ ಅಂಡರ್ ಕೆಲಸ ಮಾಡ್ತಾ ಇರೋರು ಯಾರಾದ್ರೂ ಇದ್ರೆ, ಟೆಕ್ನಿಕಲಿ ಸೌಂಡ್ ಪೀಪಲ್ ಇದ್ರೆ ಅವ್ರನ್ನ ಕರೆಸ್ಕೊಂಡ್ ಬಂದ್ಬಿಟ್ಟು ಅದನ್ನ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡೋದು ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀರಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಈ ಸ್ಟ್ರಕ್ಚರಲ್ ಡಿಸೈನ್ ಒಂದು
ಅವರೇಜ್ ಕಾಸ್ಟ್ ಎಷ್ಟಾಗುತ್ತೆ ಓವರ್ ಆಲ್ ಆಗಿ ಹೇಳ್ಬೇಕಂತಂದ್ರೆ? ಓಕೆ, ಮಾರ್ಕೆಟ್ ಕಾಸ್ಟ್ ಅಂತ ಮಾರ್ಕೆಟ್ ಕಾಸ್ಟ್ ಅಂತಂದ್ರೆ ಇವಾಗ ಡಿಸೈನ್ಸ್ ಅಂತಂದ್ರೆ ನಾನು ಹೇಳಿದ ಪ್ರಕಾರ ಇಷ್ಟ ಒಂದು 7 ರಿಂದ 8 ಡ್ರಾಯಿಂಗ್ ಇನ್ಕ್ಲೂಡ್ ಆಗ್ತಿದೆ. ಹೌದು. ಸಪೋಸ್ ನೀವು 10 ಫ್ಲೋರ್ ಕಟ್ತಿದ್ದೀರಾ ಅಂತಂದ್ರೆ 10 ಸ್ಲ್ಯಾಬ್ ಡ್ರಾಯಿಂಗ್ ಕೊಡಬೇಕು. ಓಕೆ. ಪ್ಲಸ್ ಇದು ಫೂಟಿಂಗ್ ಪ್ಲಿಂತ್ ಎಲ್ಲ ಸೇರ್ಬಿಟ್ಟು ಸಪರೇಟ್ ಆಗ್ಬಿಡುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ಸ್ಟ್ರಕ್ಚರ್ ಯು ವಿಲ್ ಗೆಟ್ ಸೋ ಮೆನಿ ನಂಬರ್ ಆಫ್ ಡ್ರಾಯಿಂಗ್ಸ್. ಪರವಾಗಿಲ್ಲ, ಅದು ಒಂದು ಜನರಲ್ ಆಗಿ ಹೇಳಿ ಸರ್. ಒಂದು ಜನರಲ್ ಆಗಿ ಹೇಳಬೇಕು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಇವಾಗ ನಡೀತಾ ಇರೋದು 5 ರಿಂದ 10 ರೂಪಾಯಿ ಒಳಗಡೆ ನಡೀತಾ ಇದೆ. ಇನ್ ಬಿಟ್ವೀನ್ 5 rupees to 10 rupees per square feet ಮಧ್ಯದಲ್ಲಿ ರನ್ ಆಗ್ತಾ ಇರುತ್ತೆ. ಅವರ ಸರ್ವಿಸ್ ಚಾರ್ಜಸ್ ಅವ್ರದ್ದು ಏನ್ ಡೀಟೇಲಿಂಗ್ ಇರುತ್ತೆ ಅಥವಾ ಅವ್ರು ಕೊಡ್ತಾ ಇರೋ ಒಂದು ಇನ್ಫಾರ್ಮೇಶನ್ ಆಗ್ಲಿ, ಅವರು ಇನ್ಕ್ಲೂಡ್ ಮಾಡ್ತಿರುವಂತ ಡ್ರಾಯಿಂಗ್ಸ್ ಆಗ್ಲಿ, ಸೊ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಡ್ರಾಯಿಂಗ್ಸ್, ಏರಿಯಾ ಆಫ್ ಯುವರ್ ಸೈಟ್, ಅದೆಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಈಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಮಾರ್ಕೆಟ್ ರೇಟ್ ಅಲ್ಲಿ, ಮಾರ್ಕೆಟ್ ಅಂದ್ರೆ ನೀವು ಬಂದ್ಬಿಟ್ರಿ, ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ನೀವು ಬಂದ್ಬಿಟ್ರಿ. ಸೊ ನೀವು ಏನ್ ಚಾರ್ಜಸ್ ಅನ್ನ ಮಾಡ್ತಾ ಇದ್ದೀರಾ? ನಾವು ಎಲ್ಲ ಮಾರ್ಕೆಟ್ ಟ್ರೆಂಡ್ಸ್ ಆಗ್ಲಿ ಅಥವಾ ನಾವು ಕೊಡ್ತಾ ಇರುವಂತ ಒಂದು ಕ್ವಾಲಿಟಿ ಆಗ್ಲಿ, ನಾವು ಕೊಡ್ತಾ ಇರೋ ಒಂದು ಡಿಸೈನ್ಸ್ ಆಗ್ಲಿ ಎಲ್ಲಾನು ಕನ್ಸಿಡರ್ ಮಾಡಿದಾಗ ನಾವು 1 ಸ್ಕ್ವೇರ್ ಫೀಟ್ಗೆ 7 rupees ಚಾರ್ಜ್ ಮಾಡ್ತಾ ಇದ್ದೀವಿ. 7 rupees per square feet. ಗ್ರೌಂಡ್ ಫ್ಲೋರ್ ಅಷ್ಟೇ, ಆಲ್ ದ ಫ್ಲೋರ್ ರೇಟ್ ಜಾಸ್ತಿ ಮಾಡೋ ಸೀನ್ ಏನಿಲ್ಲ. ಸೊ ಯಾವುದೇ ಫ್ಲೋರ್ ಹೋಗ್ಲಿ ಅವರು 7 rupees ಫ್ಲೋರ್ ಹೋದ್ರು ಸೇಮ್ ರೇಟ್ 7 rupees ಹಾಕೊಡ್ತಾ ಇದ್ದಾರೆ. ಇಷ್ಟ ದಿನ 7 rupees ಹಾಕೊಡ್ತಾ ಇದ್ರೆ ನಮ್ಮ ಕನ್ನಡಕ್ಕವರ ವೀಕ್ಷಕರಿಗೋಸ್ಕರ ಯಾರಾದ್ರೂ ನೋಡ್ತಾ ಇದ್ರೆ ಅವ್ರಿಗೋಸ್ಕರ ಏನಾದ್ರು ಡಿಸ್ಕೌಂಟ್ ಏನಾದ್ರು ಇದೆಯಾ? ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡೋದು ನೋಡ್ತಾ ಇರೋರು ಯಾರೋ ಇವಾಗ ಬೇಕು ಅವ್ರಿಗೆ ಸ್ಟ್ರಕ್ಚರಲ್ ಡಿಸೈನ್, ಸೊ ಡಿಸ್ಕೌಂಟ್ ಏನಾದ್ರು ಅನೌನ್ಸ್ ಮಾಡ್ತೀರಾ? ಈ ನಮ್ಮ ಕನ್ನಡಕವರ ಚಾನಲ್ ವೀಕ್ಷಕರಿಗೆ ಯಾರು ನೀವು ವೀಕ್ಷಿಸ್ತಾ ಇದ್ದಾರಾ ಅವರಿಗೆಲ್ಲ ನಾವು ನಮ್ಮ ಕಂಪನಿ ಕಡೆಯಿಂದ ನಾವು 6 ರೂಪಾಯಿ ಸ್ಕ್ವೇರ್ 1 rupees ಡಿಸ್ಕೌಂಟ್ ಕೊಡ್ತೀರಾ? ಡಿಸ್ಕೌಂಟ್ ಕೊಟ್ಬಿಟ್ಟು ಪರ್ ಸ್ಕ್ವೇರ್ ಫೀಟ್ 1 rupees ಕೊಡ್ತಾ ಇದ್ದಾರೆ. ಓಕೆ, 1000 ಸ್ಕ್ವೇರ್ ಫೀಟ್ ಇದ್ರೆ ಡೆಫಿನೆಟ್ಲಿ 1000 ರೂಪಾಯಿ ಉಳಿದೆ ಅಂತ ಹೇಳ್ಬೋದಲ್ವಾ? ಓಕೆ, ಥ್ಯಾಂಕ್ ಯು ಸರ್. ಇದು ಅನೌನ್ಸ್ ಮಾಡಿದ್ದಕ್ಕೆ ಮಾತ್ರ ತುಂಬಾ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಯಾರೋ ನಿಮ್ಮಿಂದ ಕೈಟ್ಸ್ ಇಂದ ಸ್ಟ್ರಕ್ಚರಲ್ ಡಿಸೈನ್ ತಗೊಂಡ್ರು, ಸೊ ಅವರಿಗೆ ನೀವು ಬೇರೆ ಊರಲ್ಲಿ ಇದ್ದಾರೆ ಅನ್ಕೊಳ್ಳಿ ಅಥವಾ ಬೇರೆ ಸಿಟಿಲಿ ಇದ್ದಾರೆ, ಸೊ ಅವ್ರಿಗೆ ನೀವು ಯಾವ ರೀತಿ ಹೆಲ್ಪ್ ಕೊಡ್ತೀರಾ? ಕ್ರಾಸ್ ವೆರಿಫೈ ನೀವು ಹೇಳಿದ್ರಲ್ವಾ, ನೀವು ಸ್ಟ್ರಕ್ಚರಲ್ ಡಿಸೈನ್ ಕೊಟ್ಟಾರು ಒಂದು ಹೆಲ್ಪ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು, ಸೊ ನೀವು ಯಾವ ರೀತಿ ಹೆಲ್ಪ್ ಮಾಡ್ತೀರಾ ಇಂಪ್ಲಿಮೆಂಟೇಷನ್ಗೆ? ಸ್ಟ್ರಕ್ಚರಲ್ ಡಿಸೈನ್ಸ್ ತಗೊಂಡಾದ್ಮೇಲೆ ಅವರು ಅದನ್ನ ಆಸ್ ಪರ್ ದ ಡಿಸೈನ್ಸ್ ಅವರು ಸೈಟ್ ಅಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ತುಂಬಾ ಸತಿ ಏನಾಗುತ್ತೆ, ಅವರಿಗೆ ಕನ್ಫ್ಯೂಷನ್ಸ್ ಆಗ್ತಿರುತ್ತೆ, ಯಾವ ಎಷ್ಟು ಹಾಕ್ಬೇಕು ಏನು ಅಂತ. ಸ್ವಲ್ಪ ಏನು TDS ಇರುತ್ತೆ ಅದು ಡ್ರಾಯಿಂಗ್ ಅಲ್ಲಿ. ಓಕೆ, ಸೊ ಅದಕ್ಕೆ ಅವಾಗ ಏನಾಗುತ್ತೆ, ಅವಾಗ ಓವರ್ ದ ಫೋನ್ ಇಫ್ ಯು ಕ್ಯಾನ್ ಸಾಲ್ವ್, ಓಕೆ, ಫೋನ್ ಅಲ್ಲಿ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅವಾಗ ನಾವು ಅವರಿಗೆ ಹೆಲ್ಪ್ ಮಾಡ್ಬೋದು. ಹೇಳ್ತೀವಿ ಈಗ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಅಥವಾ ಅವ್ರಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅವ್ರು ಯಾರು ಕೆಲಸ ಮಾಡ್ತಿರ್ತಾರಲ್ಲ, ಸೊ ಇಂಜಿನಿಯರ್ ಆಗ್ಲಿ ಬಾರ್ಬೆಂಡರ್ ಆಗ್ಲಿ ಅವ್ರ ಕಡೆ ಯಾರಿಗಾದ್ರು ಫೋನ್ ಮಾಡಿಕೊಟ್ರೆ ನಾವು ಓವರ್ ದ ಫೋನ್ ಇಫ್ ಯು ಕ್ಯಾನ್ ಸಾಲ್ವ್ ಮಾಡ್ಕೊಡ್ತೀರಾ? ಡೆಫಿನೆಟ್ಲಿ ಅದು ಮಾಡ್ಕೊಡ್ತೀವಿ. ಸರಿ ಸರ್, ಇವಾಗ ಓವರ್ ದ ಫೋನ್ ಆದ್ರೆ ಓಕೆ ಆಗುತ್ತೆ, ಕೆಲವೊಬ್ಬರಿಗೆ ಓವರ್ ದ ಫೋನ್ ಆಗಲ್ಲ. ನೀವು ಕೊಟ್ಟಿದ್ದೀರಾ ಸರ್, ನಮಗೆ ನಿಮ್ಮಿಂದನೇ ಸರ್ವಿಸಸ್ ಬೇಕು, ನೀವೇ ಬಂದ್ಬಿಟ್ಟು ವೆರಿಫೈ ಮಾಡಿ, ಕ್ರಾಸ್ ವೆರಿಫೈ ಮಾಡಿ. ಕೈಟ್ಸ್ ಅವರಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ನೀವೇ ಬರ್ಬೇಕು ಅಂತಂದ್ರೆ ನೀವು ಹೋಗಿ ಮಾಡಕ್ಕಾಗತ್ತಾ? ಇನ್ ಸಿಟಿ ಔಟ್ ಆಫ್ ದ ಸಿಟಿ ಮಾಡ್ತೀರಾ? ಇನ್ ಸಿಟಿ ಆಯ್ತು ಅಂತಂದ್ರೆ ನಾವು ನಮ್ದು ಪ್ರತಿ ವಿಸಿಟ್ಗೂ ಒಂದು ಚಾರ್ಜಸ್ ಅಂತ ಪರ್ ವಿಸಿಟ್ ಚಾರ್ಜಸ್, ಸಪರೇಟ್ ಚಾರ್ಜಸ್ ಇರುತ್ತೆ. ಏನ್ ಚಾರ್ಜಸ್ ಮಾಡ್ತೀರಾ ಸರ್? ಪರ್ ವಿಸಿಟ್ ಗೆ ನಾವು 5000 rupees ಚಾರ್ಜಸ್ ಮಾಡ್ತೀರಾ? ಓಕೆ, ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್. ಇನ್ ಸಿಟಿ ಆದ್ರೆ ಬೆಂಗಳೂರೇ ಆದ್ರೆ ನಾವು 5000 rupees ಮಾಡ್ತೀರಾ? ಔಟ್ಸೈಡ್ ದ ಸಿಟಿ ಆಯ್ತು ಅಂತಂದ್ರೆ ವಿಸಿಟಿಂಗ್ ಚಾರ್ಜಸ್ ಪ್ಲಸ್ ಅದೇನ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ನೀವು ಹೋಗ್ಲಿ ಟ್ರಾನ್ಸ್ಪೋರ್ಟೇಷನ್ ಏನಿರುತ್ತಲ್ಲ ಅದು ಹೋಗಿ ಬಂದಿದ್ದು ಟು ಅಂಡ್ ಫ್ರೋ ಅದು ನಮಗೆ ಚಾರ್ಜಸ್ ಕೊಟ್ರೆ ಅದು ಸೈಜ್ ನಿಮ್ಮ ಪ್ರಾಜೆಕ್ಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತಿತ್ತು. 30-40 30-50 2-3 ಫ್ಲೋರ್ ಕಟ್ತಾ ಇದ್ರೆ ಆ ಟೈಮಲ್ಲಿ ನಾವು ಹೋಗ್ಬಿಟ್ಟು ಒಂದು ವಿಸಿಟ್ ಮಾಡೋದನ್ನ ಅರೇಂಜ್ಮೆಂಟ್ ಮಾಡ್ಕೊಡ್ತೀರಾ? ಹೋಟೆಲ್ ನಿಮ್ಮನ್ನ ಸ್ಟ್ರಕ್ಚರಲ್ ಡಿಸೈನ್ ತಗೊಂಡವರು ನಿಮ್ಮಿಂದ ಪರ್ಸನಲ್ ಹೆಲ್ಪ್ ಬೇಕು ಅಂದ್ರೂ ಕೂಡ ನೀವು ರೆಡಿ ಇದ್ದೀರಾ, ಬಟ್ ಅದಕ್ಕೆ ತಕ್ಕಂತೆ ಚಾರ್ಜಸ್ ಆಗುತ್ತಲ್ವಾ? ಓಕೆ ಸರ್. ಸರ್, ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಮುಂದಿನ ದಿನಗಳಲ್ಲಿ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ, ಜಸ್ಟ್ ಕಟ್ಟಕ್ ಸ್ಟಾರ್ಟ್ ಮಾಡೋರಿಗೆ ಫೈನಲ್ ಆಗಿ ಸ್ಟ್ರಕ್ಚರ್ ಡಿಸೈನ್ ಬಗ್ಗೆ ಒಂದೆರಡು ಮೆಸೇಜಸ್ ಅನ್ನ ಕೊಡೋಕೆ ನಾನು ನಿಮ್ಮನ್ನ ಕೇಳ್ಕೊಂತಾ ಇದ್ದೀನಿ ಸರ್. ಇವಾಗ ಮನೆ ಕಟ್ಟಬೇಕಂತಿರೋರು ಅಥವಾ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿರೋರು, ಸೊ ಎಲ್ಲರೂ ಏನು ಅಂತಂದ್ರೆ ನಾನು ಅವ್ರಿಗೆ ಏನ್ ರೆಕಮೆಂಡ್ ಮಾಡೋದು ಅಂದ್ರೆ ಸ್ಟ್ರಕ್ಚರಲ್ ಡಿಸೈನ್ಸ್ ನ ಕಂಪಲ್ಸರಿ ತಗೊಳ್ಳಿ. ಓಕೆ, ಯಾರ ಕಡೆಯಿಂದನೂ ಆಗ್ಲಿ, ಬಟ್ ಒಂದು ಡಿಸೈನ್ ಅಂತ ಇದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಎಲ್ಲಿಂದ ಪರವಾಗಿಲ್ಲ, ಒಟ್ಟಿನಲ್ಲಿ ತಗೊಳ್ಳಿ, ತಗೊಳ್ಳಿ. ಸೊ ದಟ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಹೌದು ನಾನು ಹಾಕ್ತಾ ಇರೋದು ಆಸ್ ಪರ್ ಡಿಸೈನ್ ಇದೆ, ಸೊ ನಾನು ಕಡಿಮೆನೂ ಹಾಕ್ತಿಲ್ಲ ಜಾಸ್ತಿನೂ ಹಾಕ್ತಿಲ್ಲ, ಒಂದು ಏನು ಬೇಕು ಒಂದು ಬಿಲ್ಡಿಂಗಿಗೆ ಎಷ್ಟು ಬೇಕು ಸ್ಟೀಲು, ಸೊ ಅದನ್ನ ನಾನು ಹಾಕ್ತಾ ಇದ್ದೀನಿ. ಆಮೇಲೆ ಅದು ಎಷ್ಟು ಡಿಸೈನ್ ಏನ್ ಮಾಡಿದ್ದಾರೆ
ಅದ್ರ ಪ್ರಕಾರ ನಂದು ಬಿಲ್ಡಿಂಗ್ ರೆಡಿ ಆಗಿರುತ್ತೆ. ಇದರಿಂದ ಸ್ವಲ್ಪ ಏನಾದ್ರು ವೇಸ್ಟೇಜ್ ಆಗೋದಿದ್ರು ಕೂಡ ಕಡಿಮೆ ಆಗುತ್ತೆ. ನಿಮ್ದು ಏನ್ ಬಜೆಟ್ ಎಕ್ಸಿಡ್ ಆಗ್ತಿರುತ್ತಲ್ಲ, ಸೊ ಅದನ್ನ ನೀವು ಕಂಟ್ರೋಲಿಗೆ ತಗೊಂಡ್ಬರ್ಬೋದು. ನೀವು ಬೇರೆಯವ್ರಿಗೆ ಕೊಟ್ರೆ ಅಥವಾ ಮೇಸ್ತ್ರಿ ಅಥವಾ ಬಾರ್ಬೆಂಡರ್ ಮೇಲೆ ಡಿಪೆಂಡ್ ಆದ್ರೆ ಅವರು ಕಡಿಮೆನೂ ಹಾಕಿರ್ಬೋದು, ಜಾಸ್ತಿನೂ ಆಗಿರ್ಬೋದು. ಸೊ ಹಿಂಗಾಗಿ ನಿಮ್ಗೆ ಏನಾಗ್ಬಿಡುತ್ತೆ, ಆ ಟೈಮಲ್ಲಿ ನಿಮ್ದು ಬಜೆಟ್ ಎಕ್ಸಿಡೂ ಆಗ್ಬೋದು ಜಾಸ್ತಿ ಹಾಕಿದಾಗ. ಸೊ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ, ಆಪ್ಟಿಮೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಆಪ್ಟಿಮೈಸೇಷನ್ ಅನ್ನೋದು ಇರಬೇಕು ನಿಮ್ ಬಜೆಟ್ ಅಲ್ಲಿ. ಸೊ ಅದು ಮಾಡಿದಾಗ ನೀವು ಡಿಸೈನ್ ಅನ್ನ ನೀವು ಕ್ಲಿಯರ್ ಆಗಿ ಇಂಪ್ಲಿಮೆಂಟ್ ಮಾಡಬಹುದು, ಎಕ್ಸಿಕ್ಯೂಟ್ ಮಾಡಬಹುದು. ಓಕೆ ಸರಿ ಸರ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸ್ಟ್ರಕ್ಚರಲ್ ಡಿಸೈನ್ ಅನ್ನ ಮಹತ್ವವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅದೇ ರೀತಿ ನೀವ್ ಹೇಳಿದ್ರೆ ನಮ್ಮ ಹತ್ರನೇ ತಗೋಬೇಕಂತೇನಿಲ್ಲ, ನಿಮ್ಮ ಹತ್ರದಲ್ಲೂ ತಗೊಂಡ್ರೆ ಪರವಾಗಿಲ್ಲ, ಒಟ್ಟು ಸ್ಟ್ರಕ್ಚರಲ್ ಡಿಸೈನ್ ಇರ್ಲಿ ಅಲ್ವಾ, ಇಂಪಾರ್ಟೆನ್ಸ್ ಇದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಅದರದೇ ಆದಂತ ಒಂದು ಇಂಪಾರ್ಟೆನ್ಸ್ ಮಹತ್ವ ಇದೆ, ಅದನ್ನ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು.